ಕಾಲ ಬಂದಾಗ ಹೇಳೋಣ ಅಂತ ಹೇಳಬಾರ್ದು ಅಂತ ಏನಿಲ್ಲ, ಇನ್ನೂ ಕಾಲ ಬಂದಿಲ್ಲ ಹೇಳೋದು. ಲೋಕಸಭಾ ಚುನಾವಣೆಯಲ್ಲಿ ಏನಾಗ್ಬೋದು? ಅದೇ ಕಣಪ್ಪ, ಕಾಲ ಬಂದು ಹೇಳೋ ಇನ್ನೂ ಟೈಮ್ ಇದೆಯಲ್ಲ. ಮೋದಿ ಅವರಿಗೆ ಏನಾದ್ರು ಮತ್ತೆ ಸಾಮಾನ್ಯವಾಗಿ ನಮ್ಮ ಭವಿಷ್ಯ ಇದರಲ್ಲಿ ಎರಡು ಥರ ಇರುತ್ತೆ. ಒಂದು ಸಂಕ್ರಾಂತಿ ಮೇಲೆ ಬರುವಂಥ ಭವಿಷ್ಯ, ಇನ್ನೊಂದು ಯುಗಾದಿ ಮೇಲೆ ಬರುವಂಥ ಭವಿಷ್ಯ. ವ್ಯಾಪಾರ ವಾಣಿಜ್ಯ ಆನಂತರ ಅಭಿವೃದ್ಧಿ ಬಗ್ಗೆ ಸಂಕ್ರಾಂತಿ ಮೇಲೆ ರಾಜರಿಗೆ ಹೇಳ್ತಾರೆ. ಯುಗಾದಿಯ ಮೇಲೆ ಸಮಗ್ರ ದೇಶದ ಮಳೆ ಬೆಳೆ ಜನರು ರಾಜರು ಏನಾಗ್ತದೆ ಅದನ್ನು ಯುಗಾದಿ ಮೇಲೆ ಬರ್ತದೆ. ಯುಗಾದಿ ಮೇಲೆ ಬಂದಾಗ ಪೂರ್ಣವಾಗಿ ಎಲ್ಲವನ್ನು ಹೇಳಬಹುದು. ಅದರೊಳಗೆ ಈಗ ರಾಜಕೀಯವಾಗಿ ಹೇಳತಕ್ಕಂಥ ಸ್ತುತಿವಲ್ಲ, ಸ್ವಲ್ಪ ಅಕಾಲಿಕ ಮಳೆಗಳೇ ಇದೆ. ಈ 2024ನೇ ಇಸ್ವಿ ಜಗತ್ತಿಗೆ ಅಂತ ಒಳ್ಳೆಯ ದಿನಗಳಿಲ್ಲ. ನೀವು ಬಾಂಬ್ ಅಂತ ಕರಿತೀರಲ್ಲ, ಅದು ಎಕ್ಸ್ಪೋಸ್ ಆಗೋ ಲಕ್ಷಣ ಇದೆ. ಯುದ್ಧ ಭೀತಿ ಇದೆ. ಜನಗಳು ತಲ್ಲಣ ಆಗಂತ ಜಗತ್ತಿನ ಹೇಳ್ತಿರೋದು ನಾನು ಇಂಡಿಯಾದಲ್ಲ. ಮತ್ತು ಯುದ್ಧ ವಿಧಾನಗಳು, ಆಮೇಲೆ ಅರ್ಥಫಿಕ್ಸ್ಗಳು, ಈ ಜಲಬಾಧೆ ಮತ್ತು ಜಾಸ್ತಿ, ಜಲಕಂಟಕನೂ ಇದೆ. ಇದಕ್ಕೆ ಜಗತ್ತಿನ ಅತಿ ದೊಡ್ಡ ಸಂತರೊಬ್ಬರು ಕೊಲೆಗೀಡಾದ ಲಕ್ಷಣ ಇದೆ. ಒಂದೆರಡು ಪ್ರಧಾನಿಗಳಿಗೂ ಸಾವಾಗ ಲಕ್ಷಣ ಇದೆ. ಜಗತ್ತಿನಲ್ಲಿ ಅಸ್ಥಿರತೆ ಇದೆ, ಯುದ್ಧ ಭೀತಿ ಇದೆ. ಆ ಬಾಂಬ್ ಬಂದರೆ ಅದು ಈ ಸತಿ ಬೀಳೋ ಲಕ್ಷಣ ಇದೆ. ಅಣು ಬಾಂಬ್ ಅಂತ ಏನೋ ಕರಿತಾರೆ ಇಟ್ಟದ್ರಲ್ಲ, ಅದು ಎಕ್ಸ್ಪೋಸ್ ಆಗುವಂಥ ಅವಕಾಶ ಇದೆ. ಅದರಿಂದ ಜಗತ್ತಿಗೆ ವಿನಾಶ, ತೊಂದರೆ ತಾಪದಲ್ಲಾಗ್ತದೆ. ರೋಗ ರುಜಿನಗಳು, ಮತ್ತು ಭೂಮಿ ಭೂಕಂಪಗಳು, ಸುನಾಮಿಗಳು, ಹೀಗಾಗಿ ಜಗತ್ತಿಗೆ ಭಾಳ ಅಪಾಯ ಇದೆ.